ನಮಸ್ಕಾರ ಸ್ನೇಹಿತರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನ್ ಗ್ರೂಪ್ ಬಿ ಎಕ್ಸಾಮ್ಸ್ ಇದೆ. MCQ ಸೀರೀಸ್ ಗಳ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇದು 9ನೇ ವಿಡಿಯೋ, 9ನೇದು. ಅಂಡ್ ಇಲ್ಲಿ PDF ಕೇಳ್ತಾ ಇದ್ರೆ ತುಂಬಾ ಜನ. ಎಸ್, PDF ಡೌನ್ಲೋಡ್ ಹೆಂಗ್ ಮಾಡ್ಕೋಬೇಕು, ನಾವು ಮಾಡಿರ್ತಕ್ಕಂತ ಎಲ್ಲ MCQs ಗಳು ನಿಮಗೆ ಬೈ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ಅಂಡ್ ಅದನ್ನ ಕೊನೆಯಲ್ಲಿ ಹೇಳ್ತೀನಿ ಹೆಂಗ್ ಡೌನ್ಲೋಡ್ ಮಾಡಬೇಕು ಅಂತ. PDF ನ ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಅಂಡ್ ನಾವು ಮಾಡಿರೋ ವಿಡಿಯೋಗಳು ನೋಡ್ಬೇಕು ಅಂತಂದ್ರೆ ಎಸ್, ನಮ್ಮ ಪ್ಲೇ ಲಿಸ್ಟ್ ಹೋಗ್ಬಿಡಿ. KPSC ಗ್ರೂಪ್ ಬಿ ಎಕ್ಸಾಮ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಸ್ಪೆಸಿಫಿಕ್ ಪೇಪರ್ದು. ಅಲ್ಲಿ ನಾವು ಮಾಡಿರ್ತಕ್ಕಂಥ ಥಿಯರಿ ಕ್ಲಾಸು ಮತ್ತೆ ಏನು MCQs ಗಳು ಏನು 9-8 ವಿಡಿಯೋಗಳು ಮಾಡಿದೀವಿ, ಅದು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಎಸ್, PDF ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ನಮ್ಮ ವಿಡಿಯೋಸ್ ನೋಡಿ ಸಾಕು. ಓಕೆ, ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು. ಅಂಡ್ ಥಿಯರಿ ಕ್ಲಾಸ್ ಆಲ್ರೆಡಿ ನಾವು ಪ್ರೊವೈಡ್ ಮಾಡಿದೀವಿ. PDF ತಗೊಂಡಿಲ್ದವರು ಬೇಕಾದ್ರೆ ತಗೊಂಡು ಸ್ಟಡಿ ಮಾಡ್ಕೋಬಹುದು. ಇನ್ನೂ ಟೈಮ್ ಇದೆ ಎಕ್ಸಾಮ್ಸ್ಗೆ. 176+ ಟ್ಯಾಕ್ಸ್ ಆಗುತ್ತೆ. ನೀವು ನಿಮ್ಮ ಹೆಸರು, ನೇಮ್ ಮತ್ತೆ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಇಮೇಲ್ ID, ಯಾಕಂದ್ರೆ ಇಮೇಲ್ ಐಡಿ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ID ಕೊಟ್ಟು ಪೇ ಮಾಡಿದ್ರೆ 176+ ಟ್ಯಾಕ್ಸ್ ನಿಮ್ಗೆ ಇಮೇಲ್ ಬರುತ್ತೆ. ಓಕೆ, ಸೊ ಅಲ್ಲಿ ನೀವು ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ಈ ತರ ಆರ್ಡರ್ ID ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಹಿಂಗ್ ಹೋದ್ರೆ ಹಿಂಗೆ ಡೌನ್ಲೋಡ್ ಅಂತ ಇರುತ್ತೆ, ಬ್ಲೂ ಕಲರ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇದು ಥಿಯರಿ ಕ್ಲಾಸ್. ಓಕೆ, ನಾನು PDF ಫಾರ್ ಈ MCQs ಬಗ್ಗೆ ಮಾತಾಡೋದ್ರೆ ಅದು ಏನ್ ರೇಟು, ಅದು ಎಷ್ಟು ಎಲ್ಲ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಎಲ್ಲ ಲಿಂಕ್ಸ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಈ MCQs PDF ಗೆ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೇನೆ ಸ್ನೇಹಿತರೆ, ಕೊನೆ ತನಕ ವಿಡಿಯೋ ನೋಡಿ. ಮತ್ತೆ ಅಲ್ಲಿ ನಾನು 2 ರೀತಿ ಆಪ್ಷನ್ಸ್ ಕೊಡ್ತೀನಿ ನಿಮ್ಗೆ, ವಿತೌಟ್ ಟ್ಯಾಕ್ಸ್, ವಿತ್ ಟ್ಯಾಕ್ಸ್ ಅಂತ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ನಿಮ್ಗೆ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಓಕೆ, ಫೈನ್ ಸರ್. ಹಾಗಾದ್ರೆ ಬನ್ನಿ, ಹಾಗಾದ್ರೆ ನಾವು ಹೋಗೋಣ ನೆಕ್ಸ್ಟ್ ಕ್ವಶನ್ಸ್ ಗಳಿಗೆ ಸಂಬಂಧಪಟ್ಟ. ಫೈನ್. ಕರ್ನಾಟಕದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಯಾರಿಗೆ ಮಾಸಿಕ ನಿರ್ಮಲ ಕಿಟ್ಗಳನ್ನು ಹುಡುಗರಿಗೆ ಮತ್ತು ಸಿರಿಗಂಧ ಕಿಟ್ಗಳನ್ನು ಹುಡುಗಿಯರಿಗೆ ಒದಗಿಸುತ್ತದೆ? ಅಲ್ಟಿಮೇಟ್ ಕ್ವಶನ್ ನೋಡಿ. ನಾವು ಪ್ರತಿಯೊಂದನ್ನು ಕೂಡ ನೀವು ಯಾವ್ದಾದ್ರು ಇವಾಗ ಇತ್ತೀಚೆಗೆ ನೀವು ತುಂಬಾ ಜನ ನನಗೆ ಮೆಸೇಜ್ ಕೂಡ ಮಾಡಿದ್ರೆ, ಇತ್ತೀಚೆಗೆ ಯಾವ್ದೋ ಬುಕ್ಸ್ ಗಳು ಬಿಟ್ಟಿದ್ದಾರೆ ಅಂತ. ನಾನ್ ಹೇಳೋದು ನಮ್ದ್ರಲ್ಲಿ ಏನಿರುತ್ತೆ ಅಂತಂದ್ರೆ, ಯಾವ್ದಾದ್ರು ಹೊಸದಾಗ ಆಡ್ ಮಾಡ್ತಿದ್ರೆ ನಮ್ಮ PDF ಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ನಿಮ್ಗೆ ಆಪ್ಷನ್ಸ್ ಇರುತ್ತೆ, 2 ಸಲ 3 ಸಲ ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತೀವಿ ಡೌನ್ಲೋಡ್ ಮಾಡ್ಕೊಳಕ್ಕೆ. ಸೊ ಈಗ ಇತ್ತೀಚೆಗೆ ದಿಸ್ ಮಂತ್ ಅಪ್ಡೇಟ್ ಮಾಡಿರೋದು, ಈ ಮಂತ್ APK ಯಾವುದು ಹಿಂದುಳಿದ ವರ್ಗಗಳ ಇಲಾಖೆಯಿಂದ. ಓಕೆ, ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ಇದನ್ನ ನೀವು ನೋಡಿರಲ್ಲ, ಯಾಕಂದ್ರೆ ಈಗ ಅಪ್ಡೇಟ್ ಮಾಡಿದ್ದಾರೆ. ಈ ಸಿರಿಗಂಧ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನಿರ್ಮಲಾ ಕಿಟ್ ಯಾರು ಕೊಡ್ತಾರೆ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ನಿರ್ಮಲಾ ಕಿಟ್ ಹುಡುಗರಿಗೆ ಕೊಡ್ತಾರೆ, ಸಿರಿಗಂಧ ಕಿಟ್ ಹುಡುಗಿಯರಿಗೆ ಕೊಡ್ತಾರೆ. ಏನಪ್ಪಾ ಇದು ಅಂದ್ರೆ ಶುಚಿತ್ವಕ್ಕೆ ಸೋಪು, ಶಾಂಪೂ ಮತ್ತೆ ಎಣ್ಣೆ ಈ ತರದ್ದು. ಓಕೆ, ತಲೆಗೆ ಹಾಕೋದು ಈ ತರ. ಓಕೆ, ನಿರ್ಮಲಾ ಕಿಟ್, ಸಿರಿಗಂಧ ಕಿಟ್ ಯಾರು ಕೊಡ್ತಾರೆ? ಮೆಟ್ರಿಕ್ ನಂತರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ, ಅಥವಾ ಮೇಲಿನ ಯಾವುದು ಅಲ್ಲ. ಯಾವ ಕರೆಕ್ಟ್ ಆನ್ಸರ್ ಇದೆ? ಸೊ ದ ರೈಟ್ ಆನ್ಸರ್ ಈಸ್ ಮೆಟ್ರಿಕ್ ನಂತರದ ಹಾಸ್ಟೆಲ್, ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಗೆ ಕೊಡ್ತಕ್ಕಂಥದ್ದು. ಓಕೆ, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಿದೆ ಪೋಸ್ಟ್ ಮೆಟ್ರಿಕ್ ಈಗ 1850 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ ಅಂತ. ಮಹಾಯಾನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಅಲ್ಲಿ ಹೊಸದಾಗಿ ಆಡ್ ಮಾಡಿರೋದು. ವಿದ್ಯಾರ್ಥಿ ನಿಲಯಗಳಲ್ಲಿ ಬಾಲಕರ ವಿದ್ಯಾರ್ಥಿಗಳಿಗೆ ನಿರ್ಮಲಾ ಕಿಟ್, ಬಾಲಕಿಯರಿಗೆ ಸಿರಿಗಂಧ ಕಿಟ್ ನ ಕೊಡ್ತಕ್ಕಂಥದ್ದು. ನೋಡಿ, ಎಲ್ಲ ನಾವು ಅಪ್ಡೇಟ್ ಮಾಡಿದೀವಿ. ಓಕೆ, ನಮ್ಮ PDF ಕೂಡ ಅಪ್ಡೇಟ್ ಆಗಿದೆ. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಇತ್ತೀಚೆಗೆ ಈ ವರ್ಷ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ಶುಚಿ ಸ್ಕೀಮ್ ಅಂತ. ಶುಚಿ ಸ್ಕೀಮ್, ಶುಚಿ ಸಂಭ್ರಮ ಅಂತ ಕೂಡ ಇದೆ. ಶುಚಿ ಸಂಭ್ರಮ ಕಿಟ್ ಅಂತ ಕೂಡ ಇದೆ, ಶುಚಿ ಸ್ಕೀಮ್ ಅಂತ ಕೂಡ ಇದೆ. ನಾ ಹೇಳ್ತೀನಿ, ಎರಡು ಹೇಳ್ತೀನಿ. ಶುಚಿ ಸ್ಕೀಮ್ ಅಂತಕ್ಕಂಥದ್ದು ಆಕ್ಚುಲಿ 2013-14 ಇತ್ತು, ತಿಳ್ಕೊಳ್ಳಿ. ಈ ಜನರಲ್ ಸ್ಕೀಮ್ ಇದು, ಬಟ್ ಕೇಳುವಂತ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಜನರಲ್ ಎಲ್ಲರಿಗೂ ಕೊಡ್ತಾರೆ ಇದು. ಈ ಶುಚಿ ಸ್ಕೀಮು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿತ್ತು. ಆಮೇಲೆ 2015 ಅದರಲ್ಲಿ ಅದನ್ನ ಸ್ಟೇಟ್ ಗೌರ್ಮೆಂಟ್ ಗೆ ಬಿಟ್ಕೊಡ್ತಾರೆ, ನೀವೇ ಮಾಡ್ಕೊಳ್ಳಿ ಅಂತ ಸೆಂಟ್ರಲ್ ಇಂದ. ಇದು ಏನಪ್ಪಾ ಅಂದ್ರೆ ಮೆನ್ಸ್ಟ್ರಿಯಲ್ ಹೈಜಿಮ್ ಅಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಗಳು ಇವಾಗೆಲ್ಲ ಬೇರೆ ಬೇರೆ ಬರುತ್ತೆ, ಅದನ್ನ ಕೊಡ್ತಕ್ಕಂಥದ್ದು. ಯಾರಿಗೆ? 10-18 ವರ್ಷದ ಮಕ್ಕಳಿಗೆ, 10-18 ವರ್ಷದ ಮಕ್ಕಳಿಗೆ. ಓಕೆ, ಸ್ಕೂಲು ಕಾಲೇಜ್ ಓದ್ತಾ ಇರ್ತಕ್ಕಂಥವ್ರಿಗೆ, ಬಿಟ್ವೀನ್ 10 to 18 ವರ್ಷದ ಹೆಣ್ಣು ಮಕ್ಕಳಿಗೆ ಒಂದು ಕೊಡ್ತಕ್ಕಂಥದ್ದು ನಿಲ್ಸ್ಬಿಟ್ಟಿದ್ರು ಯಾವಾಗ ಕೋವಿಡ್ ಬಂದಾಗ. ಕರ್ನಾಟಕದಲ್ಲಿ ಈ ವರ್ಷ ಪುನಃ 19 ಲಕ್ಷ ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಓಕೆ, ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸ್ಕೂಲ್ ಕಾಲೇಜಲ್ಲಿ ಕೊಡಬೇಕು ಅಂತ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಕರೆಂಟ್ ಅಫೇರ್ ಅಡಿಯಲ್ಲಿ, ಅದಕ್ಕೆ ಕೇಳಿದ್ದೀನಿ ಶುಚಿ ಸ್ಕೀಮ್. ಇನ್ನೊಂದು ಶುಚಿ ಸಂಭ್ರಮ ಕಿಟ್ ಅಂತ ಇದೆ. ಮೊದಲು SC/ST ಅವ್ರಿಗೆ ಮತ್ತೆ ಬೇರೆಯವ್ರಿಗೆ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಯೂಶಲಿ ಸಮಾಜ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಕೊಡ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಶುಚಿ ಸಂಭ್ರಮ ಕಿಟ್. ನಮ್ಮ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಡಿಯಲ್ಲಿ ಕೊಡ್ತಕ್ಕಂಥ ಏನಿರುತ್ತೆ, ಮೈಸೂರು ಸ್ಯಾಂಡಲ್ ಸೋಪ್ ಇರುತ್ತೆ, ಸೇಮ್ ಶಾಂಪು ಇರುತ್ತೆ, ಪೇಸ್ಟ್ ಇರುತ್ತೆ, ಈ ತರದ್ದು.
ಓಕೆ, ಇದು ಕೂಡ ಯಾರು ಕೊಡ್ತಾರೆ? ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಂಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಇಬ್ಬರಿಗೂ ಕೊಡ್ತಾರೆ. ಯಾರಿಗೆ ಸರ್? ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್. ಇದು ಬರೀ ಹಿಂದುಳಿದ ವರ್ಗ ಒಂದೇ ಅಲ್ಲ, ಸಾಮಾಜಿಕವಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಓಕೆ, ಪ್ರತಿಯೊಬ್ಬ SC ST ಎಲ್ಲರಿಗೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದು ಹಿಂದುಳಿದ ವರ್ಗದ ಹಾಸ್ಟೆಲ್ ಕೊಡ್ತಕ್ಕಂಥದ್ದು ಯಾವುದು? ಬಾಲಕರ ವಿದ್ಯಾರ್ಥಿಗಳಿಗೆ ನಿರ್ಮಲಾ ಕಿಟ್, ಬಾಲಕರಿಗೆ ಸಿರಿಗಂಧ ಕಿಟ್. ಓಕೆ, ನಾನು ಎಲ್ಲಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ತಿದ್ದುಪಡಿಯಿಂದ ಪರಿಶಿಷ್ಟ ಜಾತಿಗಳನ್ನು, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗವನ್ನು ಬದಲಾಯಿಸಲಾಯಿತು? ನೋಡಿ, SC ST ಕೇಳ್ತಾನೆ ಸರ್, ಬರೀ OBC ಕೇಳಬೇಕು ಅಂತೇನಿಲ್ಲ. SC ST ರಿಲೇಟೆಡ್ ಅಮೆಂಡ್ಮೆಂಟ್ಸ್ ಗಳು ಏನಾದ್ರು ಇತ್ತೀಚೆಗೆ ಯಾವ್ದಾದ್ರು ಸುದ್ದಿಯಲ್ಲಿ ಇದ್ರೆ ರಿಸರ್ವೇಶನ್ ಸಂಬಂಧಪಟ್ಟಂತೆ ಕೇಳ್ತಾನೆ, ಅದನ್ನು ಎಕ್ಸಾಮ್ ಅಲ್ಲಿ. ರಿಸರ್ವೇಶನ್ ಅಲ್ವಾ, ಕರ್ನಾಟಕದಲ್ಲಿ ರಿಸರ್ವೇಶನ್, ಇಂಡಿಯಾ ರಿಸರ್ವೇಶನ್ ಆದಾಗ ಇದು ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ರೈಟ್ ಆನ್ಸರ್ ಯಾವ್ದು ಇಲ್ಲಿ? ಯಾವ್ದು ಸಪರೇಟ್ ಆಗಿ NC SC NC ST ಅಂತ ಯಾವ್ದು ಮಾಡಿದ್ರು? ಯಾವ ತಿದ್ದುಪಡಿ? 89ನೇ ತಿದ್ದುಪಡಿ. ನೋಡಿ, ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು, ತಿದ್ದುಪಡಿಗಳಲ್ಲಿ 89, 69 ಎಲ್ಲ ಗೊತ್ತಿರಬೇಕು. 89 ತಿದ್ದುಪಡಿ ತಂದು 338 NCSC ನ್ಯಾಷನಲ್ ಕಮಿಷನ್ ಶೆಡ್ಯೂಲ್ ಕ್ಯಾಸ್ಟ್, 338A ನ್ಯಾಷನಲ್ ಕಮಿಷನ್ ಶೆಡ್ಯೂಲ್ ಟ್ರೈಬ್. OBC ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ MCQ ಸೀರೀಸ್ ಅಲ್ಲಿ ಮಾಡಿದ್ದೀನಿ ಅಲ್ವಾ, ಪ್ರೀವಿಯಸ್ ವಿಡಿಯೋಗಳಲ್ಲಿ ಮಾಡಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಅದು ಗೊತ್ತಿರಬೇಕು ಇಲ್ಲಿ 89. ಮತ್ತೆ ಇನ್ನು 65ನೇ ತಿದ್ದುಪಡಿ ಕೂಡ ಇದೆ. ಅಲ್ಲಿ ಕೂಡ SC ST ಮೊದಲು ಒಂದೇ ಇತ್ತಲ್ಲ, ನ್ಯಾಷನಲ್ ಕಮಿಷನ್ ಫಾರ್ SC ಅಂಡ್ ST ಅಂತ ಒಂದೇ ಕಮಿಷನ್ ಇತ್ತು, ಅದನ್ನು ಎರಡು ಮಾಡಿದ್ದು 89ನೇ ತಿದ್ದುಪಡಿ. ಸಪರೇಟ್ ಕಮಿಷನ್ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟು ಸಪರೇಟ್ ಮಾಡಿದ್ರು. ಆಗ ಆರ್ಟಿಕಲ್ ಸಪರೇಟ್ ಆಯ್ತು, 338A 338 ಅಂತ SC ಗೆ ST ಗೆ ಅಲ್ವಾ ವಿಧಿ. ಅದಕ್ಕಿಂತ ಮುಂಚೆ ಏನಿತ್ತು? ಒಂದೇ ಇತ್ತು. ಅವಾಗ ಆ ಒಂದು ಕಮಿಷನ್ಗೆ ಬಹು ಸದಸ್ಯದಿಂದ ಏಕ ಸದಸ್ಯಕ್ಕೆ ಬದಲಾಯಿಸಲಾಗಿದ್ದು 65ನೇ ತಿದ್ದುಪಡಿ. ಬೇಕಾದ್ರೆ ಅದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ. ಹಂಗಾಗಿ ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಸರ್, ನೆಕ್ಸ್ಟ್ ಬರ್ತೇನೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪ್ರಗತಿಗಾಗಿ ವಿಶೇಷ ನಿಬಂಧನೆಗಳನ್ನು ಒದಗಿಸಲು ಯಾವ ತಿದ್ದುಪಡಿ ಪರಿಚ್ಛೇದ 15 ಸಬ್ ಕ್ಲಾಸ್ 4 ಮತ್ತು ಅನುಚ್ಛೇದ 14 ಸಬ್ ಕ್ಲಾಸ್ ಅನ್ನು ಸೇರಿಸಲಾಯಿತು? ನೋಡಿ, ನಾವು ಓದ್ತಾ ಇರ್ತೀವಿ 15 ಸಬ್ ಕ್ಲಾಸ್ 5, ಈಗ ಮೊನ್ನೆ EWS ಮಾಡಿದಾಗ 15 ಸಬ್ ಕ್ಲಾಸ್ 6 ಇವೆಲ್ಲ, ಈಗ ಅದೇ ತರ 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಅಲ್ವಾ. ಇದು ಬಂದು ನಿಮ್ಗೆ ಎಜುಕೇಶನ್, ಇದು ಬಂದು ನಿಮ್ಗೆ ಎಂಪ್ಲಾಯ್ಮೆಂಟ್ ಗೆ ಸೇರಿಸಿದ್ದು, ಇವೆಲ್ಲ ನಾವು ಓದ್ತಾ ಇರ್ತೀವಿ. ಬಟ್ ಯಾವ ತಿದ್ದುಪಡಿಯಲ್ಲಿ ಕೇಳ್ತಾನೆ ಅದನ್ನು ಕೂಡ 100 ಮಾರ್ಕ್ಸ್ ಸರ್, ಪೇಪರು 100 ಕ್ವಶನ್ಸ್ ಗಳು ಕೇಳುವಂತ ಚಾನ್ಸ್. ಸೊ ಯಾವ ತಿದ್ದುಪಡಿಯಲ್ಲಿ ಆಗಿದೆ ಇದು? ಸಬ್ ಕ್ಲಾಸ್ 5, 4, 15, 16 ಆರ್ಟಿಕಲ್ ಸಬ್ ಕ್ಲಾಸ್ 4 ಯಾವ ತಿದ್ದುಪಡಿಯಲ್ಲಿ ಸೇರಿಸಿದ್ರು? 1ನೇ ತಿದ್ದುಪಡಿ. ಏನು ಸರ್? 1ನೇ ತಿದ್ದುಪಡಿಯಲ್ಲಿ ನಾವು ಸೇರಿಸಲಾಗಿದೆ. ಓಕೆ, ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟುಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಮತ್ತೆ ಗೊತ್ತಿರ್ಬೇಕಿದು, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ. ಈಗ ಏನ್ ಸಬ್ ಕ್ಲಾಸ್ 6 and 5 ಬಗ್ಗೆ ಮಾತಾಡ್ತಿದೀವಲ್ಲ, 1ನೇ ತಿದ್ದುಪಡಿ ಆಯ್ತಲ್ಲ ಸರ್. ಓಕೆ, ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ನೋಡಿ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸೇರಿದಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪ್ರಗತಿಗಾಗಿ ವಿಶೇಷ ನಿಬಂಧನೆಗಾಗಿ ಮೊದಲ ತಿದ್ದುಪಡಿಯನ್ನು ಮಾಡಲಾಗಿದೆ. ಹೌದು, ಇದು ಸುಪ್ರೀಂ ಕೋರ್ಟ್ ನ ಯಾವ ಪ್ರಕರಣವನ್ನು ಆಧರಿಸಿದೆ? ನೋಡಿ, ಫಸ್ಟ್ ಅಮೆಂಡ್ಮೆಂಟ್ ಆಯ್ತಲ್ಲ. ಫಸ್ಟ್ ಅಮೆಂಡ್ಮೆಂಟ್ ಬರಕ್ಕೆ ಸುಪ್ರೀಂ ಕೋರ್ಟ್ ನ ಒಂದು ಕೇಸ್, ಒಂದು ಏನೋ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್, ಅದ್ರ ಮೇಲೆ ಈ 1ನೇ ತಿದ್ದುಪಡಿ ಮಾಡಿ ಈ ಒಂದು ರಿಸರ್ವೇಶನ್ಸ್ ಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಅಲ್ವಾ. ಎಸ್, ಯಾವ್ದು ಅದು ಕೇಸು ಹೇಳ್ತೀರಾ? ಮದ್ರಾಸ್ ವರ್ಸಸ್ ಶ್ರೀಮತಿ ಚಂಪಕರಾಮ್ ದೊರೈರಾಜನ್, ಇಂದ್ರಸಾನಿ ಯೂನಿಯನ್ ಆಫ್ ಇಂಡಿಯಾ, ನಾಗರಾಜ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಜರ್ನಲ್ ಸಿಂಗ್ ವರ್ಸಸ್ ಲಕ್ಷ್ಮೀ ನಾರಾಯಣ್ ಗುಪ್ತಾ ಪ್ರಕರಣ. ಯಾವುದು ಹೇಳಿ ನೋಡೋಣ? ರೈಟ್ ಆನ್ಸರ್ ಆಪ್ಷನ್ 1, ಚಂಪಕರಾಮ್ ದೊರೈರಾಜನ್. ಈ ಒಂದು ಕೇಸಲ್ಲಿ ಏನಾಗುತ್ತೆ, ನಾವು ಈ ಒಂದು ಮೀಸಲಾತಿಗೆ ತೀರ್ಪು ಕೊಡ್ತಕ್ಕಂಥ ಇದನ್ನೆಲ್ಲ ಥಿಯರಿ ಕ್ಲಾಸ್ ಮಾಡಿದೀನಿ. ತುಂಬಾ ಡೀಟೇಲ್ ಹೇಳಕ್ ಹೋಗಲ್ಲ, ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಎಲ್ಲಿ ಬೇಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬಡ್ತಿ ಸ್ಥಾನವನ್ನು ಕಾಯ್ದಿರಿಸಲು ರಾಜ್ಯವನ್ನು ಅನುಮತಿಸುತ್ತದೆ? ಎಸ್ ಸರ್, ಇದು ಕೂಡ ರಿವಿಷನ್ ಸೀರೀಸ್ ಅಲ್ಲಿ ಮಾಡಿದೀವಿ ನಾವು, ನೋಡಿ ಚೆಕ್ ಮಾಡಿ, ಇತ್ತೀಚೆಗೆ ಮಾಡಿದೀವಲ್ಲ. ಯಾವ ಒಂದು ಕೇಸಲ್ಲಿ ಮತ್ತೆ ಯಾವ ಒಂದು ವಿಧಿ ಅಡಿಯಲ್ಲಿ ನಾವು SC ST ಗೆ ಬಡ್ತಿಯಲ್ಲಿ ಮೀಸಲಾತಿ ಬಗ್ಗೆ ಮಾತಾಡ್ತೀವಿ? 16ನೇದ 15ನೇದ 16 16B ಕರೆಕ್ಟು? ಎಸ್ ಹೇಳ್ತೀರಾ? ರೈಟ್ ಆನ್ಸರ್ 16A. 16A ವಿಧಿಯಲ್ಲಿ ಸ್ನೇಹಿತರೆ ನೋಡಿ, ಅಗೇನ್ 16A 16 4A
ಮತ್ತೆ 16(4)B ಇದು ಇದು ಕ್ಲೀನ್ ಆಗಿ ಇನ್ನೂ ಹೇಳ್ಬೇಕಂದ್ರೆ 16(4)B 4A ಆಗ್ಬೇಕು ಇದು. ಓಕೆ, 16(4)A ಆಗ್ಬೇಕು ಇನ್ನು. ಓಕೆ, 16A ಅಂತ ಕೂಡ ಕೊಡ್ಬೋದು ಎಕ್ಸಾಮ್ ಅಲ್ಲಿ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆರ್ಟಿಕಲ್ 16(4)A ನಮ್ಗೆ ರಿಸರ್ವೇಶನ್ SC/ST ನಾವು ಜಾಬ್ ಅಲ್ಲಿ ಏನು ಬಡ್ತಿಯಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಹೇಳುತ್ತೆ. ಯಾವ ಪ್ರಕರಣದಲ್ಲಿ ಹೇಳುತ್ತೆ? ಎರಡು ಪ್ರಮುಖವಾದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಗಳಿವೆ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಗಳು ಯಾವ್ದದು ಹೇಳ್ತೀರಾ? ಜಡ್ಜ್ಮೆಂಟ್ ನಾನು ಈಗಲೇ ಹೇಳಲ್ಲ, ಮುಂದೆ ಅದಕ್ಕೆ ಸಪರೇಟ್ ಕ್ವಶನ್ ತಗೊಂಡು ಅಲ್ಲಿ ಮಾತಾಡ್ತೀನಿ. ಓಕೆ, ಇದನ್ನ ಮಾಡಿದೀನಿ ನೋಡಿ, ಇದು ನಿಮ್ಗೆ ನೆನಪಿರಬೇಕು. ಸಾಂವಿಧಾನಿಕ ನಿಬಂಧನೆಗಳು 16 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4 ಅಲ್ಲಿ ಏನಾಯ್ತು? ಓಕೆ, ಯಾವ ಒಂದು ತಿದ್ದುಪಡಿಯಲ್ಲಿ 16(4) ಏನ ತಂದಿದ್ದು ಬಡ್ತಿಯಲ್ಲಿ ಮೀಸಲಾತಿಗೆ, 77ನೇ ತಿದ್ದುಪಡಿ ಇನ್ನು ಎಕ್ಸಾಮ್ ಅಲ್ಲಿ ಕೇಳಬಹುದು. 16 ಸಬ್ 4B ಅನ್ನೋ ಯಾವಾಗ ಸೇರಿಸಲಾಯ್ತು ಆರ್ಟಿಕಲ್, ಇದನ್ನು ಕೇಳಬಹುದು. ಇದು ಏನ್ ಮಾತಾಡ್ತೆ 16 ಸಬ್ 4 ಕ್ಲಾಸ್ B, ಗೊತ್ತಾಯ್ತಾ? ಇದನ್ನ ತಗೊಂಡು ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು. ಓಕೆ, ಇದೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಥಿಯರಿ ಕ್ಲಾಸಸ್ ನಿಂದ. ನೆಕ್ಸ್ಟ್ ಬರ್ತೀನಿ ನೋಡಿ, ಅದೇ ಕ್ವಶನ್ ತಗೊಂಡಿದ್ದೀನಿ. 16ನೇ ವಿಧಿಗೆ ಸಬ್ ಕ್ಲಾಸ್ 4B ಅನ್ನ ಯಾವ ತಿದ್ದುಪಡಿ ಮುಖಾಂತರ ಸೇರಿಸಲಾಯ್ತು? ಈ ತರ ನಿಮ್ಗೆ ತೋರಿಸ್ತಾ ಇದ್ದೆ. ಯಾವ್ದು ಸರ್? 16 ಸಬ್ ಕ್ಲಾಸ್ 4ಗೆ ನೋಡಿ, ಇಲ್ಲಿ ನೋಡಿ 81ನೇ ತಿದ್ದುಪಡಿ ಏನ್ ಹೇಳುತ್ತೆ ಇದು? ಇಲ್ಲೇ ನೋಡಿ, ಮುಂದಿನ 1 ವರ್ಷದಿಂದ ಭರ್ತಿಯಾಗದೆ ಉಳಿದಿರುವ SC/ST ಮೀಸಲಾತಿ ಸ್ಥಾನವನ್ನು ಭರ್ತಿ ಮಾಡಲು ರಾಜ್ಯಕ್ಕೆ ಅವಕಾಶ ನೀಡುತ್ತದೆ. ಒಟ್ಟು ಸಂಖ್ಯೆ 50% ಮೀಸಲಾತಿ ಮಿತಿಯನ್ನು ಪರಿಣಾಮವಾಗಿ ತೆಗೆದುಹಾಕಲಾಗುತ್ತದೆ. ಅಂದ್ರೆ ದ ರೈಟ್ ಆನ್ಸರ್ 77 ತಿದ್ದುಪಡಿ. ಅಂದ್ರೆ ಈಗ SC/ST ರೆಕ್ರೂಟ್ಮೆಂಟ್ ಈ ವರ್ಷ ಸಿಕ್ಕಿಲ್ಲ ಅಷ್ಟು ಜನ. ಓಕೆ, ಬಟ್ ನೆಕ್ಸ್ಟ್ ಇಯರ್ ಒಂದು ಜಾಬ್ಗೆ ಸೇಮ್ ಪೊಸಿಷನ್, ಈಗ ಫಾರ್ ಎಕ್ಸಾಂಪಲ್ FDA ಅನ್ಕೊಳ್ಳಿ, ಆಗುತ್ತೆ, ನೋಟಿಫಿಕೇಶನ್ ಆಗುತ್ತೆ. 50% ಮೀಸಲಾತಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಬಟ್ ಇಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಉಳಿದಿದೆಯಲ್ಲ ಬ್ಯಾಕ್ಲಾಗ್ ಪೋಸ್ಟ್ ಅಂತೀವಲ್ಲ, ಬ್ಯಾಕ್ಲಾಗ್ ಪೋಸ್ಟ್, ಅದನ್ನು ಕೂಡ ಇಲ್ಲಿ ತಗೋಬೇಕು. ಅವಾಗ 50% ತಗೊಳಂಗಿಲ್ಲ. ಇಲ್ಲಿ 50% ಮೀಸಲಾತಿ ಕೊಡ್ಬೇಕು ಈ ವರ್ಷ. ಬಟ್ ಲಾಸ್ಟ್ ಇಯರ್ ಬ್ಯಾಕ್ಲಾಗ್ ಪೋಸ್ಟ್ ಇದೆಯಲ್ಲ, ಅದನ್ನು ಆಡ್ ಮಾಡ್ಬೇಕು. ಅದು 57% ಆದ್ರೂ ಪರವಾಗಿಲ್ಲ. 50% ಮೇಲೆ ಅದು ಬ್ಯಾಕ್ಲಾಗ್ ಪೋಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಹೊರತು ಈ ವರ್ಷದ 50% ನಕ್ಕಿಂತ ಹೆಚ್ಚು ನಾವು ರಿಸರ್ವೇಶನ್ ಕೊಡ್ತೀವಿ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನೇ ಈ 16 ಸಬ್ ಕ್ಲಾಸ್ 4 ಅಲ್ಲಿ ಸೇರಿಸಲಾಗುತ್ತೆ. ಅದು 77ನೇ ತಿದ್ದುಪಡಿ. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ ಹೆಂಗ್ ಬೇಕಾದ್ರೆ ಕೇಳ್ಬೋದು ಕ್ವಶನ್ಸ್ ಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಈ ಕ್ವಶನ್ಸ್ ಲೆವೆಲ್ಗಳು ನಿಮಗೆ ಹೆಂಗೆ ಅಂತ ನಾವು ಇನ್ನೂ ಮಾಡ್ಬೇಕಂದ್ರೆ ತುಂಬಾ ಕ್ವಶನ್ಸ್ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಯಾವ್ದು ಬೇಕು, ಎಲ್ ಬೇಕು, ಎಷ್ಟು ಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಅದರಿಂದ ಕ್ವಶನ್ಸ್ ಕೂಡ ಬರ್ಬೋದು. ನೆಕ್ಸ್ಟ್ ಬರ್ತೀವಿ. SC/ST ಗಳಿಗೆ ಬಡ್ತಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲಾ ಅವಿರೋಧ ತಿದ್ದುಪಡಿಗಳ ಸಾಂವಿಧಾನಿಕ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ನ ಯಾವ ತೀರ್ಪು ಎತ್ತಿ ಹಿಡಿದಿದೆ? ನೋಡಿ, ಈ ತರ ಬಡ್ತಿಯಲ್ಲಿ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. SC/ST ಮಾತ್ರ ಬಡ್ತಿಲಿ ಯಾವಾಗ ಸರ್ ಅಂದ್ರೆ ಯಾವಾಗ ಒಂದು ಅವರ ಒಂದು ಪ್ರೆಸೆನ್ಸು, ಅವರ ಒಂದು ಏನೋ ಏಳಿಗೆ ಆ ಒಂದು ಸಮುದಾಯದ ಇಲ್ಲ ಅಂತ ಅನ್ಸುತ್ತೆ, ಆವಾಗ ಬಡ್ತಿಯಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ. ಪ್ರಮುಖವಾಗಿ ಎರಡು ಒಂದು ಜಡ್ಜ್ಮೆಂಟ್ ಗಳಿದೆ. ಅದ್ರಲ್ಲಿ ಪ್ರಮುಖವಾದ ಜಡ್ಜ್ಮೆಂಟ್ M ನಾಗರಾಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಓಕೆ, ಇದ್ರಲ್ಲಿ ಏನ್ ಹೇಳುತ್ತೆ, ಎರಡು ಕೂಡ ನಾವು ಹೇಳ್ತೇನೆ ನಾನು ಫಸ್ಟ್ ಏನು ಅಂತ. ಇದ್ರಲ್ಲಿ ಏನ್ ಹೇಳುತ್ತೆ, SC/ST ನೋಡಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವಾಗ ಸ್ಯಾಟಿಸ್ಫೈ ಆಗ್ಬೇಕು, ಯಾವಾಗ ಅಂದ್ರೆ 3 ಕಂಡೀಷನ್ ಹೇಳುತ್ತೆ. ಈಗ ಗೊತ್ತಿರಬೇಕು, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಬೇಕಾದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಬಡ್ತಿಯಲ್ಲಿ ಕೊಡ್ಬೇಕು ಅಂತ. 3 ಪ್ರಮುಖ ಕಂಡೀಷನ್ಸ್ ಏನು? SC/ST ಕಮ್ಯುನಿಟಿ ಶುಡ್ ಬಿ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಆಗಿರ್ಬೇಕು. ಓಕೆ, ಆ ಕಮ್ಯುನಿಟಿ. ಮತ್ತೆ ದೇ ಆರ್ ನಾಟ್ ಅಡಿಕ್ವೇಟ್ಲಿ ರೆಪ್ರೆಸೆಂಟ್ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಓಕೆ, ನಾವು ಅಷ್ಟು ರೆಕ್ರೂಟ್ ಮಾಡಿ ಮೀಸಲಾತಿ ಕೊಟ್ಟರು ಕೂಡ ಅಲ್ಲಿಂದ ತುಂಬಾ ಜನ ಆಯ್ಕೆಯಾಗಿ ಬಂದಿಲ್ಲ ಅಂದಾಗ, ಎಲ್ಲ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಅಂದಾಗ, ಅಂದ್ರೆ ಈ ಒಂದು ಪಬ್ಲಿಕ್ ಸರ್ಕಾರದಲ್ಲಿ ಅವ್ರದ್ದು ಸಂಖ್ಯೆ ಕಮ್ಮಿ ಇದೆ ಅಂದಾಗ ಇರೋದ್ರಲ್ಲಿ ಬಡ್ತಿಯನ್ನು ಕೊಡುವಂತದ್ದು. ಓಕೆ, ಇನ್ನೊಂದು ಸಚ್ ರಿಸರ್ವೇಶನ್ ಪಾಲಿಸಿ ಶಾಲ್ ನಾಟ್ ಅಫೆಕ್ಟ್ ದ ಓವರ್ ಆಲ್ ಎಫಿಷಿಯನ್ಸಿ ಇನ್ ದ ಅಡ್ಮಿನಿಸ್ಟ್ರೇಷನ್. ಅಂಡ್ ದ ಬಡ್ತಿ ಕೊಡ್ಬೇಕಾದ್ರೂ ಕೂಡ ಯಾರನ್ನೋ ತಗೊಂಡು ಪರ್ಫಾರ್ಮೆನ್ಸ್ ಇಲ್ದಿರೋನ ಕೊಡೋದಲ್ಲ. ಅಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಗಮನ ಇಟ್ಟು, ಆಡಳಿತನೂ ಚೆನ್ನಾಗಿ ಮಾಡ್ತಾ ಇದ್ದ ಗಮನ ಇಟ್ಕೊಂಡು ಬಡ್ತಿ ಕೊಡಬೇಕು ಅನ್ನೋದು ಈ ಪ್ರಮುಖವಾಗಿ 3 ಪಾಯಿಂಟ್ಗಳು ಹೇಳ್ತಕ್ಕಂಥದ್ದು. ಓಕೆ, M ನಾಗರಾಜ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನಾನು ನಿಮ್ಗೆ ಹೇಳಿದೀನಿ, ಇದು ಬಡ್ತಿ ಕೊಡಬೇಕು ಅಂತೇನಿಲ್ಲ, ಬಡ್ತಿ ಕೊಡೋದು ಬಿಟ್ಟು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುತ್ತೆ. ಬಟ್ ಹಿಂದುಳಿದವರಿಗೆಲ್ಲ ಪ್ರಮಾಣೀಕರಿಸಿದ ಡೇಟಾವನ್ನು ಸಂಗ್ರಹಿಸಿ ಬಡ್ತಿ ಕೊಡಿ ಅಂತ M ನಾಗರಾಜ್ ಕೇಸಲ್ಲಿ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ಇನ್ನೊಂದು ಜರ್ನಲ್ ಸಿಂಗ್ ಮತ್ತೆ ಲಕ್ಷ್ಮೀನಾರಾಯಣ್ ಗುಪ್ತಾ ಕೇಸ್ ಇರುತ್ತಲ್ಲ, ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅದನ್ನ ರಿವೈಸ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಹಿಂದುಳಿದವರಿಗಿನ ಪ್ರಮಾಣೀಕರಿಸಬಹುದಾದ ಡೇಟಾ ಅಂತ ಏನಿದೆ, ಓಕೆ, ಆ ಡೇಟಾನ ತಗೊಳ್ಬೇಕು ಅಂತ ಅಗತ್ಯ ಏನಿಲ್ಲ, ಹಂಗೆ ಅದು ಇಲ್ದನೂ ಕೂಡ ಕೊಡಬಹುದು, ಆ ಡೇಟಾವನ್ನು ಸಂಗ್ರಹಿಸುವ ಅಗತ್ಯವಿಲ್ಲ ಅಂತ ನಮ್ಮ ಜರ್ನಲ್ ಸಿಂಗ್ ವರ್ಸಸ್ ಲಕ್ಷ್ಮೀನಾರಾಯಣ್ ಗುಪ್ತಾ ಕೇಸಲ್ಲಿ ಹೇಳುತ್ತೆ.
ಬಟ್ ಆ ಡೇಟಾ ಬೇಡ ಅಂದಾಗ ಈ ಬಡ್ತಿ ನಾವು ಏನ್ ಕೊಡ್ತೀವಲ್ಲ, ಆ ಸಮುದಾಯದ ಕೆನೆ ಪದರಕ್ಕೆ ಸೇರಿದ ಆ ಒಂದು ಮೀಸಲಾತಿ ಏನಿದೆ ರಾಜ್ಯದಲ್ಲಿ, ಅದನ್ನ ಕನ್ಸಿಡರ್ ಮಾಡಿ ಕೊಡ್ಬೇಕು ಅಂತ ನ್ಯಾಯಾಲಯ ಹೇಳುತ್ತೆ. ಇಷ್ಟೇ ಡಿಫ್ರೆನ್ಸ್ ಈ ಕೇಸ್ಗೂ ಈ ಕೇಸ್ಗೂ. ಓಕೆ, ಸೊ ನೋಡ್ಕೊಳ್ಳಿ, ಎರಡು ಕೇಸ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಕಾಕಾ ಕಾಲ್ಕೇರ್ ಆಯೋಗವನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಆಯ್ಕೆಗಳು ಸರಿಯಾಗಿದೆ? ಎಲ್ಲಾ ಮಹಿಳೆಯರನ್ನು ಹಿಂದುಳಿದ ವರ್ಗ ಎಂದು ಪರಿಗಣಿಸುವುದು. ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಮತ್ತು ವೃತ್ತಿಪರ ಸಂಸ್ಥೆಗಳಲ್ಲಿ 70% ಸೀಟುಗಳನ್ನು ಮೀಸಲಿಡುವುದು. ನೋಡಿ, ನಾವು ಆ ಪ್ರಮುಖವಾಗಿ ಎರಡು ನಾವು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ ಓದ್ತೀವಿ. ಅದರಲ್ಲಿ ಮೊದಲನೇದು ಕಾಕಾ ಕಾಲ್ಕೇರ್, ಅವರ ಒಂದು ಶಿಫಾರಸು ಕೂಡ ನೆನಪಿರಬೇಕು. ಇಲ್ಲಿ ರೈಟ್ ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ, ಎರಡು ಆಪ್ಷನ್ಸ್ ಕೂಡ ಸರಿ ಇದೆ. ಓಕೆ, ಎರಡು ಆಪ್ಷನ್ಸ್ ಸರಿ ಇದೆ. ಅವರ ಶಿಫಾರಸು ಪ್ರಮುಖವಾಗಿ ಏನು ಅಂದ್ರೆ, ಎಲ್ಲಾ ಮಹಿಳೆಯರಿಗೂ ಒಂದು ಹಿಂದುಳಿದ ವರ್ಗ ಅಂತ ಪರಿಗಣಿಸಬೇಕು. ಮತ್ತೆ ಹಿಂದುಳಿದ ವರ್ಗದ ಅರ್ಹ ವಿದ್ಯಾರ್ಥಿಗಳು ಎಲ್ಲಾ ತಾಂತ್ರಿಕ ವೃತ್ತಿಪರ ಸಂಸ್ಥೆಗಳಿಗೆ 70% ಮೀಸಲಾತಿ ಕೊಡಬೇಕು. ಓಕೆ, ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತದೆ, ಈ ಒಂದು ವರ್ಗಗಳನ್ನ ನಾವು ಡಿವೈಡ್ ಮಾಡ್ತೀವಲ್ಲ, ವರ್ಗ 1 ಗೆ 25%, ವರ್ಗ 2 ಗೆ 33.5%, ವರ್ಗ 3 ಗೆ 40%, ಈ ತರ ಮೀಸಲಾತಿ ಕೊಡಬೇಕು ಅಂತ ಹೇಳ್ತೀವಿ ಈ ಒಂದು ಕಾಕಾ ಕಾಲ್ಕೇರ್ ಸಮಿತಿ. ಇನ್ನು ಇಲ್ಲಿ ಒಂದಷ್ಟು ಕೊಟ್ಟಿದ್ದೀನಿ, ಅದು ಅಷ್ಟು ನೋಡ್ಕೊಳ್ಳಿ ಒಂದ್ಸಲ. ಎಕ್ಸಾಮ್ ಅಲ್ಲಿ ಕಾಕಾ ಕಾಲ್ಕೇರ್ ಬಗ್ಗೆನೂ ಕೂಡ ಕೇಳ್ಬೋದು. ಮಂಡಲ್ ಕಮಿಷನ್ ಹೆಂಗೆ, ನೀವು ಮಂಡಲ್ ಕಮಿಷನ್ ಓದೇ ಇರ್ತೀರಾ. ಸೊ ಕಾಕಾ ಕಾಲ್ಕೇರ್ ಆಯೋಗ ಮೊದಲನೇದು ಅಂತ ಗೊತ್ತು, ಬಟ್ ಏನೇನ್ ಮಾಡಿದ್ರು ಶಿಫಾರಸು ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಯಾವ ತೀರ್ಪಿನಲ್ಲಿ SC ವರ್ಗದೊಳಗೆ ಹೆಚ್ಚು ಹಿಂದುಳಿದ ಮತ್ತು ಸಮರ್ಪಕವಾಗಿ ಪ್ರತಿನಿಧಿಸಿದ ಉಪಗುಂಪುಗಳಿಗೆ ರಾಜ್ಯಗಳು ವಿಭಿನ್ನ ಕೋಟಾಗಳನ್ನು ಗುರುತಿಸಬಹುದು ಎಂದು ಒದಗಿಸಿದೆ. ಅಂದ್ರೆ ಒದಗಿಸಬಹುದು ಅಂತ ತೀರ್ಪು ನೀಡಿದೆ. ಏನಪ್ಪಾ ಈ ಕ್ವಶನ್ ಅಂತಂದ್ರೆ, ಈಗ ನಿಮ್ಗೆ ಗೊತ್ತಿದೆ, ನಮ್ಮ ರೆಕ್ರೂಟ್ಮೆಂಟ್ ನಿಂತಿದೆ, ಒಂದ್ 2-3 ತಿಂಗಳು 4-5 ತಿಂಗಳು ಆಗಲ್ಲ, ಹೊಸ ನೋಟಿಫಿಕೇಶನ್ ಬರಲ್ಲ. ಯಾಕೆ? ಸುಪ್ರೀಂ ಕೋರ್ಟ್ ತೀರ್ಪು. ಇದ್ರ ಬಗ್ಗೆ ವಿಡಿಯೋನ ಮಾಡಿದೀನಿ ನಾನು ನಿಮ್ಗೆ, ಈ ಕೇಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ಬಗ್ಗೆ ಶಾರ್ಟ್ ಆಗಿ. ಯಾವ ಕೇಸು ಇದು? ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಆಗಸ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ದು, ಈ ವರ್ಷ 2024 ಆಗಸ್ಟ್ ಅಲ್ಲಿ, 2024 ಆಗಸ್ಟ್ ಅಲ್ಲಿ ತೀರ್ಪು ಕೊಟ್ಟಿದ್ದು. ಯಾವ ಕೇಸು ಅದು? ಇ ಚೆನ್ನಯ್ಯ ಈಸ್ ಆಲ್ಸೋ ಇದಕ್ಕೆ ರೆಫರೆನ್ಸ್ ಮಾಡ್ತೀವಿ, ಬಟ್ ಯಾವ ಕೇಸಲ್ಲಿ ಈ ತೀರ್ಪು ಬಂದಿದ್ದು? SC ST ಅಂದ್ರೆ ಈ ಕೋಟಾದ ಒಳಗೆ ಒಂದು ಡಿವಿಷನ್ ಮಾಡ್ಬೇಕು. ಹೆಂಗೆ ಹಿಂದುಳಿದೊಳಗೆ 2A 2B 3A 3B ಅಂತ ಮಾಡ್ತೀವಿ, ಹಂಗೆ ಇಲ್ಲೂ ಮಾಡ್ಬೇಕು. ಆ ಒಂದು ಜನಸಂಖ್ಯೆ, ಆ ಒಂದು ಸೋಶಿಯೋ ಎಕನಾಮಿ ಬ್ಯಾಕ್ ಗ್ರೌಂಡ್ ನ ಕನ್ಸಿಡರ್ ಮಾಡಿ ಅಂತ ಹೇಳಿದೆ. ಯಾವ್ದದು? ಪಂಜಾಬ್ ರಾಜ್ಯ ವರ್ಸಸ್ ದೇವಿಂದರ್ ಪಾಲ್ ಸಿಂಗ್. ಸ್ಟೇಟ್ ಆಫ್ ಪಂಜಾಬ್ ವಾಸ್ ದೇವಿಂದರ್ ಪಾಲ್ ಸಿಂಗ್ ಕೇಸ್. ಓಕೆ, ದೇವಿಂದರ್ ಸಿಂಗ್ ಕೇಸ್. ಓಕೆ, ಇದು ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೇನೆ. ಇದು ಇತಿಹಾಸ ತುಂಬಾ ಇದೆ. ನಾವು ನಮ್ಮ ವಿಡಿಯೋದಲ್ಲಿ ನೋಡಿರ್ತೀರ, ನೀವು ನೋಡಿರೋರಾದ್ರೆ. ನೋಡಿಲ್ಲ ಅಂದ್ರೆ ನೋಡಿ. ಏನಪ್ಪಾ ಇದು ಅಂತಂದ್ರೆ, 50% ಒಂದೇ ಯಾವುದೇ, ಈಗ ನೋಡಿ SC ST ಸಬ್ ಕ್ಲಾಸ್ ಅಂದ್ರೆ ಒಂದೇ ದೊಡ್ಡದಾದ ಸಮುದಾಯ 50ಕ್ಕಿಂತ ಹೆಚ್ಚು ಪರ್ಸೆಂಟ್ ಮೀಸಲಾತಿ ತಗೊಂಡ್ಬಿಡ್ತಾ ಇರುತ್ತೆ. ಹಂಗಾಗಿ ಈ ಒಂದು ಪಂಜಾಬ್ ಅಲ್ಲೂ ಕೂಡ ಬಲ್ಮಿಕೀಸ್ ಅಂಡ್ ಮಜಾಬಿ ಸಿಖ್ ಅಂತ ಇರ್ತಾರೆ, ಅವ್ರಿಗೆ ಹೆಚ್ಚಾಗಿ ಸಿಗ್ತಾ ಇರತ್ತೆ. ಇದು ನಮ್ಮ ಚೆನ್ನಯ್ಯ, ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶದ ಕೇಸಲ್ಲೂ ಕೂಡ ಹಿಂಗೆ. ನಾನು ಹೇಳ್ತೀನಿ, ನಾನು ನಿಮಗೆ ಒಂದು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನಿಮಗೆ ಒಂದು ತಗೋತೀನಿ, ಐ ವಿಲ್ ಶೋ ಯು. ಫಸ್ಟ್ ಈ ಕೇಸ್ ಬಗ್ಗೆ ಹೇಳ್ಬಿಡ್ತೀನಿ. ಓಕೆ, ಈ ಕೇಸು ಏನು ಸುಪ್ರೀಂ ಕೋರ್ಟ್ ಹೋಗುತ್ತೆ ಪಂಜಾಬಿಂದ. ಆ ಪಂಜಾಬಿಂದ ಹೋದಾಗ ಏನಾಗುತ್ತೆ ಅಂತಂದ್ರೆ, 7 ಜನ ಒಂದು ಬೆಂಚ್ ನ ತೀರ್ಪು ಕೊಡ್ತಕ್ಕಂಥ, ಅದರಲ್ಲಿ 6:1 ತೀರ್ಪು ಕೊಡ್ತಾರೆ. 6 ಜನ ಪರವಾಗಿ, ವಿರುದ್ಧವಾಗಿ ಒಬ್ರು ತೀರ್ಪು ಕೊಡ್ತಾರೆ. ಇಲ್ಲಿ ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶದಲ್ಲಿ ಇದೇ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಏನ್ ಹೇಳಿರುತ್ತೆ ಅಂದ್ರೆ, SC ST ದೇರ್ ಇಸ್ ನೋ ಸಬ್. SC ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಅವ್ರದ್ದು ಒಂದು ಹೋಮೋಜಿನಿಯಸ್ ಗ್ರೂಪ್ ಅಂತ. ಅದನ್ನ ಡಿವೈಡ್ ಮಾಡೋ ಫರ್ದರ್ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ 2004 ಹೇಳುತ್ತೆ ಸುಪ್ರೀಂ ಕೋರ್ಟ್. ಆದ್ರೆ ಇವಾಗ ಅದನ್ನ ಚೇಂಜ್ ಮಾಡುತ್ತೆ ಈ ಕೇಸಲ್ಲಿ. ಯಾವುದು? ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದೇವಿಂದರ್ ಸಿಂಗ್. ಓಕೆ, ಈ ಒಂದು ತೀರ್ಪೇನು ಈ ವರ್ಷ ಬಂತು, ಅದನ್ನ ಚೇಂಜ್ ಮಾಡುತ್ತೆ. ಅದರಲ್ಲಿ ಈ ಜಸ್ಟಿಸ್ ಬೇಲಾ ಎಂ ತ್ರಿವೇದಿ ವಿರುದ್ಧವಾಗಿ ಕೊಡ್ತಾರೆ. ಮಿಕ್ಕಿದ 7 ಜನದಲ್ಲಿ ಕೊಟ್ಟಿದ್ದೀನಿ ನಾನು, ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರು ಇದರ ಪರವಾಗಿ ತೀರ್ಪು ಕೊಡ್ತಾರೆ. ಸಾರಿ, ಇಲ್ಲಿ ಟೈಮ್ ಲೈನ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಏನಾಗುತ್ತೆ, ಪಂಜಾಬ್ ಅಲ್ಲಿ SC ST ಏನೋ ಒಂದೇ ಸಮುದಾಯಕ್ಕೆ ಹೆಚ್ಚು ಸಿಗ್ತಾ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಆಂಧ್ರ ಪ್ರದೇಶದವರು ಕೂಡ ಅಲ್ಲಿ ಸರ್ಕಾರ ಮಾಡುತ್ತೆ. ಆಂಧ್ರ ಪ್ರದೇಶ ಕೂಡ ತಾವು ಮಾಡಿರ್ತಾ ಇರ್ತಾರೆ. ಆಗ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಬ್ರು ಪಬ್ಲಿಕ್ ಲಿಟಿಗೇಷನ್ PIL ಆಗ್ತಾರೆ. ಅದು ಹೈಕೋರ್ಟ್ ಹೋಗುತ್ತೆ, ಅಲ್ಲಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನೋ, ಹಿಂಗ್ ಮಾಡಂಗಿಲ್ಲ, SC ST ಇಸ್ ಹೋಮೋಜಿನಿಯಸ್ ಗ್ರೂಪ್, ಅದು ಯಾವುದೇ ಸಬ್ ಡಿವಿಷನ್ ಮಾಡಂಗಿಲ್ಲ ಅಂತ ಹೇಳಿರುತ್ತೆ.
ಸೊ ಅವಾಗ ಏನಾಗುತ್ತೆ, ಆಂಧ್ರ ಪ್ರದೇಶ ಕ್ಯಾನ್ಸಲ್ ಆಯ್ತಾ, ಪಂಜಾಬ್ನವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಆತರ ಮಾಡಂಗಿಲ್ಲ ಅಂತ. ಬಟ್ ಆಮೇಲೆ ಬರೋ ಸರ್ಕಾರದ ಮೇಲೆ ಒತ್ತಡ ಬೀಳಿ ಪುನಃ ಅವ್ರು ಮಾಡ್ತಾರೆ. ಎಗೇನ್ ಅದೇನಾಗುತ್ತೆ, ಪುನಃ ಕೇಸ್ ಆಗುತ್ತೆ, ಅಲ್ಲಿಂದ ವಾಪಸ್ ಎಲ್ಲಿಗೆ ಬರುತ್ತೆ, ಸುಪ್ರೀಂ ಕೋರ್ಟ್ ಬರುತ್ತೆ. ಅದ್ ನಡೀತಾನೆ ಇರುತ್ತೆ. ಸುಪ್ರೀಂ ಕೋರ್ಟ್ ಇವಾಗ ತೀರ್ಮಾನ ಮಾಡಿದೆ. ಆ ಒಂದು ತೀರ್ಮಾನದ ಅಡಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಸರ್, SC ST ಸಬ್ ಕ್ಲಾಸ್ ನ ST ಗೆ ಒಂದು ಸಬ್ ಕ್ಲಾಸ್ ಗಳನ್ನ ಮಾಡಬೇಕು. ಸೊ SC ಒಳಗೆ ಸಬ್ ಕಾಸ್ಟ್ ಗಳು ಎಷ್ಟು ಬರ್ತವೆ ನಮ್ಮ ರಾಜ್ಯದಲ್ಲಿ, ಅದಕ್ಕೆ ಆ ಒಂದು ಜನಸಂಖ್ಯೆ ಆ ಒಂದು ಹಿಂದುಳಿದ ತಕ್ಕಂತೆ ಮಾಡಬೇಕು ರಿಸರ್ವೇಶನ್, ಅವ್ರಿಗೆ ಹೆಚ್ಚು ಕೊಡಬೇಕು. ಓಕೆ, ಯಾವುದೇ ಒಂದು ಜಾತಿಗೆ 100% ಅಥವಾ 50% ಗಿಂತ ಮೋರು ಸಿಗುವಂತ ಇದಿಲ್ಲ ಅಂತ ಹೇಳಿದೆ. ನಮ್ಮ ಜೊತೆ 100ಕ್ಕಿಂತ ಹೆಚ್ಚು SC ಉಪಪಂಗಡಗಳಿವೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ SC ST ಬಗ್ಗೆ ಯಾರು ಆ ಒಂದು ಜಾತಿಗಳ ಬಗ್ಗೆ ಮಾಡ್ತಾರೆ, ಅದೇನೋ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಇನ್ನೊಂದ್ಸಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ಬರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರ ಏನ್ ಮಾಡ್ತು, ಒಂದು ಕಮಿಷನ್ ಮಾಡ್ತು. ಅದನ್ನೇ ಇಲ್ಲಿ ಕೇಳಿರೋದು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಅನುಷ್ಠಾನವನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರವು ಯಾವ ಏಕ ಸದಸ್ಯ ಆಯೋಗವನ್ನು ರಚಿಸಿದೆ. ಒಂದು ಆಯೋಗ ಮಾಡ್ತಲ್ಲ, ನೆಕ್ಸ್ಟ್ 2 months ಒಳಗೆ ರಿಪೋರ್ಟ್ ಕೊಡ್ಬೇಕು ಆಯೋಗ. ಅದ್ರ ಮೇಲೆ ನಾವು ಆಮೇಲೆ ಅವರು ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಆಯೋಗ ಅದು? ರೈಟ್ ಆನ್ಸರ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಅಲ್ವಾ. ಇಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಮೇಲೆ ಕರ್ನಾಟಕದಲ್ಲಿ ಇದನ್ನ ಅನುಸರಿಸಕ್ಕೋಸ್ಕರ ಡೇಟಾವನ್ನು ಸಂಗ್ರಹಿಸಿ ಅದನ್ನ ಶಿಫಾರಸ್ ಮಾಡೋಕ್ಕೋಸ್ಕರ ಒಂದು ಆಯೋಗನ ಮಾಡೋದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ. 2 ತಿಂಗಳಲ್ಲಿ ಇದನ್ನ ಅವ್ರು ಕೊಡ್ಬೇಕು ಅಂತ ಹೇಳಿದೆ. ಸೊ ಕರ್ನಾಟಕದಲ್ಲಿ ಒಟ್ಟು 101ಕ್ಕಿಂತ ಎಷ್ಟು ಉಪಪಂಗಗಳಿವೆ SCಗಳಲ್ಲಿ, ಪರಿಶಿಷ್ಟ ಜಾತಿ ಒಳಗೆ. ಅದನ್ನ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜ್ಯಕ್ಕೆ, ಶೈಕ್ಷಣಿಕ ಎಲ್ಲಾನು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾವ್ದಾದ್ರು ಒಂದು ಉಪಪಂಗಡ ಜಾಸ್ತಿ ಜನಸಂಖ್ಯೆ ಇದ್ದಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಡು ರಾಜಕೀಯವಾಗಿ ಅವ್ರೇನಾದ್ರು ಕೊಟ್ರೆ, ಸುಪ್ರೀಂ ಕೋರ್ಟ್ ಹೇಳಿದೆ ಈ ತೀರ್ಪಲ್ಲಿ, ನಾನು ಅದನ್ನ ರಿವ್ಯೂ ಮಾಡ್ತೀವಿ ನಾವು ಅಂತ. ಓಕೆ, ಹಾಗಾಗಿ ಹಂಗ್ ಮಾಡಕ್ಕಾಗಲ್ಲ ಅವರು. ಸೊ ಇಲ್ಲಿ ಕರೆಕ್ಟ್ ಆಗಿ ಮಾಡಿ ಅವರು ಉಪಪಂಗಡಗಳನ್ನ ಮಾಡ್ಬೇಕಾಗತ್ತೆ. ಸರ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ಸರ್ಕಾರದ ನೇಮಕಾತಿಯ ಉದ್ಯೋಗಗಳಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಶೇಕಡಾವಾರು ಎಷ್ಟು? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಷ್ಟಿದೆ ಪರ್ಸೆಂಟೇಜು ರಿಸರ್ವೇಶನ್ ಕರ್ನಾಟಕದಲ್ಲಿ? ರೂರಲ್ಗೆ ಎಷ್ಟಿದೆ? ಕನ್ನಡ ಮೀಡಿಯಂ 5% ಅಲ್ವಾ? ಎಸ್, ನೋಡ್ಬೇಕು. ಮಾಜಿ ಸೈನಿಕರಿಗೆ ಎಷ್ಟು, ಅದ್ರಲ್ಲೂ ಕೂಡ ಅಂಗವೈಕಲ್ಯವ್ರಿಗೆ ಎಷ್ಟು, ಅಂಗವೈಕಲ್ಯ ಹೊಂದಿರೋರಿಗೆ ಗ್ರೂಪ್ C ಗ್ರೂಪ್ D 5% ಇರುತ್ತೆ, ಗ್ರೂಪ್ A ಗ್ರೂಪ್ ಗೆ 4% ಇರುತ್ತೆ, ಅದು ಗೊತ್ತಿರಬೇಕು. ಯೋಜನಾ ನಿರಾತರಿಷ್ಟಿಗೆ ಎಷ್ಟು, ಇವೆಲ್ಲ ನಾವು ಕೊಟ್ಟಿದೀವಿ, ನೋಡ್ಕೊಳ್ಳಿ ಒಂದ್ಸಲ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕನ್ನಡ ಮಾಧ್ಯಮ 5% ಇದೆ, ಗ್ರೂಪ್ A ಗ್ರೂಪ್ B ಗ್ರೂಪ್ C ಗ್ರೂಪ್ D. ಹಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಲ್ಲಾದ್ರಲ್ಲೂ ಕೂಡ 25% ಇದೆ. ನೋಡಿ, ಅದೇ ನೆಕ್ಸ್ಟ್ ಕ್ವಶನ್ ತಗೊಂಡಿದ್ದೀನಿ. ಕರ್ನಾಟಕ ಸರ್ಕಾರ ನೇರ ನೇಮಕಾತಿ ಉದ್ಯೋಗಗಳಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿಯ ಶೇಕಡಾವಾರು ಎಷ್ಟು ಪರ್ಸೆಂಟು? 25%. ಬೇಕಾದ್ರೆ ಮಹಿಳೆಯರದ್ದು ಕೇಳಬಹುದು. ಮಹಿಳೆಯರದ್ದು ಗ್ರೂಪ್ A ಗ್ರೂಪ್ B ಗ್ರೂಪ್ C ಗ್ರೂಪ್ D 33% ಎಷ್ಟಿದೆ. ಮತ್ತೆ ಇಲ್ಲಿ ಇನ್ನೊಂದಿದೆ ಸ್ನೇಹಿತರೆ, ಒಂದು ಪ್ರಮುಖ, ಅದನ್ನು ಸೇರಿಸ್ತಿದೆ. ಬಟ್ ಇವಾಗ ಪುನಃ ಈ ಮಂತ್ ಅಲ್ಲಿ ಮಂತ್ ಆಫ್ ನವೆಂಬರ್ ಡಿಸೆಂಬರ್ ಅಲ್ಲಿ ಪುನಃ ಅದನ್ನ ರಿವೈಸ್ ಮಾಡ್ತಾ ಇದ್ದಾರೆ. ಒಂದು ಕ್ರೀಡಾ ಮೀಸಲಾತಿ ಅಂತ ಕೊಟ್ಟಿದ್ರು. ಕ್ರೀಡಾ ಮೀಸಲಾತಿ 2% ಕೊಟ್ಟಿದ್ರು. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅದು ಏನಾದ್ರು ಕ್ವಶನ್ ಪೇಪರ್ ಮೊದಲೇ ಸೆಟ್ ಆಗೋಗ್ಬಿಟ್ಟಿದ್ರೆ ಕೇಳಿರ್ತಾನೆ. ಎಷ್ಟು ಸರ್? 2% ಮೀಸಲಾತಿ. ಅದ್ ನೆನ್ಪಿಟ್ಕೊಂಬಿಡಿ, ವೆರಿ ಇಂಪಾರ್ಟೆಂಟ್. ಇದು ಹಾರಿಜಾಂಟಲ್ ರಿಸರ್ವೇಶನ್ ಕರ್ನಾಟಕದಲ್ಲಿ 2% ಮೀಸಲಾತಿ. ಯಾಕೆ ಇದನ್ನ ನಾನು ಹೇಳ್ತಾ ಇದೀನಿ ಅಂದ್ರೆ, ಈಗ ಪುನಃ ಅದನ್ನ ಕೊಡಬಾರ್ದು ಅಂತ ಏನೋ ಆಗಿ ಪುನಃ ಅದನ್ನ ಸ್ಥಗಿತ ಮಾಡಕ್ಕೆ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಹಂಗಾಗಿ ಇದು ರಿಮೂವ್ ಮಾಡಬೇಕು ಅಂತ ಏನೋ ಬೇರೆ ಬೇರೆ ಫಂಡಗಳಿಂದ. ಬಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕ್ರೀಡಾ ಮೀಸಲಾತಿ ಎಷ್ಟಿದೆ ಸರ್? 2%. ನೆನ್ಪಿಟ್ಕೊಂಡ್ಬಿಡಿ, ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ವಿಶ್ವವಿದ್ಯಾಲಯಗಳಿಗೆ ಪ್ರತಿ ಕೋರ್ಸ್ ನಲ್ಲಿ ಎಷ್ಟು ಶೇಕಡ ಸೀಟುಗಳನ್ನು ಕಾಯ್ದಿರಿಸಲಾಗಿದೆ? ಅಂದ್ರೆ ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಏನು ಯೂನಿವರ್ಸಿಟಿಗಳಲ್ಲಿ ಸೇರ್ಕೋತಾರೆ ಫಾರ್ ಎಜುಕೇಶನ್ ಪರ್ಪಸ್, ಎಷ್ಟು ಮೀಸಲಾತಿ ಇರುತ್ತೆ ಅಂತ ಅವ್ರಿಗೆ? ಎಷ್ಟು ಸರ್? 70 75? 70%. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಮಗೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಬಗ್ಗೆನೂ ಕೂಡ ಎಕ್ಸಾಮ್ ಅಲ್ಲಿ ಸಿಲೆಬಸ್ ಅಲ್ಲಿ ಇದೆ. 70%, 371J ಪ್ರಕಾರ ಈ ಒಂದು ಜಿಲ್ಲೆಗಳು ಏನಿದೆ ನಮ್ದು, ಓಕೆ, ಆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 70% ಅಲ್ಲಿನ ಲೋಕಲ್ ಸ್ಟೂಡೆಂಟ್ಸ್ಗೆ, ಬೇರೆಯವ್ರಿಗೆ 8% ಸೀಟುಗಳನ್ನ ಕೊಡ್ತಾರೆ. ಓಕೆ, ಬೇರೆಯವ್ರಿಗೆ, ಬೇರೆ ಜಿಲ್ಲೆಗಳಿಂದ ಬಂದಿರೋರಿಗೆ, ನಾನು ಹೈದರಾಬಾದ್ ಕರ್ನಾಟಕ. ಬಟ್ ಇಲ್ಲಿ ಇನ್ನೊಂದಿದೆ. ಬಟ್ ಇದು ಎಜುಕೇಶನ್ ಆಗೋಯ್ತು. ಅದೇ ಜಾಬ್ಗೆ ಸಂಬಂಧಪಟ್ಟಂತೆ ಆದ್ರೆ, ಈ ಒಂದು ಜಿಲ್ಲೆಗಳಲ್ಲಿ ಏನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಗ್ರೂಪ್ A ಗ್ರೂಪ್ B ಗಳಿಗೆ ಅಲ್ಲಿನ ಜನರಿಗೆ 85%. ಆ ಜಿಲ್ಲೆಗಳಲ್ಲಿ ಏನಾದ್ರು ಲೊಕೇಶನ್ ಜಾಬ್ ಇದ್ರೆ ಸರ್ಕಾರದ್ದು, ಗ್ರೂಪ್ C ಹುದ್ದೆಗಳಿಗೆ 80%, ಗ್ರೂಪ್ D ಹುದ್ದೆಗೆ 85%. ಗೊತ್ತಾಯ್ತಾ? ಇದು ಜಾಬ್ಗೆ, ಇದು ಎಜುಕೇಶನ್ಸ್ಗೆ. ಅರ್ಥ ಆಯ್ತಾ? ಹಾಗೆ ಈಗ ಅದು ಬಿಟ್ಟು ಈ ಕಡೆ ಬರ್ತಾರೆ ಅಂತ ತಿಳ್ಕೊಳ್ಳಿ, ಬೇರೆ ಜಿಲ್ಲೆಗಳು, ನಾನ್ ಹೈದರಾಬಾದ್ ಕರ್ನಾಟಕ.
ಸೊ ಅಲ್ಲಿಗೆ ಬಂದಾಗ ಗ್ರೂಪ್ ಎ, ಗ್ರೂಪ್ ಸಿ, ಗ್ರೂಪ್ ಡಿ ಒಳಗೆ 8% ಮೀಸಲಾತಿ ಹೈದರಾಬಾದ್ ಕರ್ನಾಟಕದೊಳಗೆ ಬೇರೆ ಜಿಲ್ಲೆಗಳಲ್ಲಿ ಇರುತ್ತೆ. ಹಂಗಾಗಿ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ಹಿಂಗೆಲ್ಲ ಮೊದ್ಲು ನಿಮ್ಗೆ ನೆನಪಿರಬೇಕು, ನಿಮ್ಗೆ 3 years ಬ್ಯಾಕ್ ನೀವು ನೋಡಿದ್ರೆ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಒಂದೇ ನೋಟಿಫಿಕೇಶನ್ ಮಾಡ್ತಾ ಇದ್ದ. ಅವಾಗ ಈ ತರ ಡಿವೈಡ್ ಮಾಡ್ತಾ ಇದ್ದ. ಈಗ ಏನ್ ಮಾಡ್ತಾನೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಜಾಬ್ಸ್ ಅಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಹೈದರಾಬಾದ್ಗೆ ಕರ್ನಾಟಕ ಸಪರೇಟ್ ನೋಟಿಫಿಕೇಶನ್, ನಾನ್ ಹೈದರಾಬಾದ್ ಕರ್ನಾಟಕ ಸಪರೇಟ್ ನೋಟಿಫಿಕೇಶನ್. ಓಕೆ, ಇವ್ರು ಇಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಲಿ ಅಂತ. ಓಕೆ, ಈ ತರ ಮಾಡಿ ದುಡ್ಡು ಹೊಡಿತಾ ಇದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಇದಕ್ಕೆ ಸಪರೇಟ್ ಎಕ್ಸಾಮ್ ಮಾಡ್ತಾರೆ, ಇದಕ್ಕೆ ಸಪರೇಟ್ ಎಕ್ಸಾಮ್ ಮಾಡ್ತಾರೆ. ಮೊದ್ಲು ಹಂಗಿರ್ಲಿಲ್ಲ. ಹೈದರಾಬಾದ್, ನಾನ್ ಹೈದರಾಬಾದ್ ಒಟ್ಟಿಗೆ ನೋಟಿಫಿಕೇಶನ್ ಆಗ್ತಾ ಇತ್ತು, ಒಂದರಲ್ಲೇ ಬರ್ತಾ ಇತ್ತು ಜಾಬ್ಸ್ ಡಿವಿಷನ್ ಆಸ್ ಪರ್ ದಿಸ್ ಮೀಸಲಾತಿ ಪ್ರಕಾರ. ಈಗೇನೋ ಅವ್ರದ್ದು ಫಂಡಗಳು ಚೇಂಜ್ ಮಾಡ್ಕೊಂಡಿದ್ದಾರೆ, ಅವ್ರ ತಕ್ಕಂತೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಓಕೆ, ನೋಡ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆಯು ಯಾವ ರೀತಿಯ ಯೋಜನೆ ಆಗಿದೆ? ಯಾವ ತರ ಯೋಜನೆ ಇದೆ ಹೇಳ್ತೀರಾ? ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ, ಪಿಂಚಣಿ ಯೋಜನೆ, ವೈರಿ ಸ್ವಾತಂತ್ರ್ಯ ಹೋರಾಟಗಾರರು, ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ವೇತನ ಯೋಜನೆ, ಮೆಟ್ರಿಕ್ ನಂತರ ಹಾಸ್ಟೆಲ್ ಯೋಜನೆ. ಯಾವ್ದಕ್ಕೆ ಸಂಬಂಧಪಟ್ಟಿದೆ ಇದು? GTTC ಎಕ್ಸಾಮ್ ಆಯ್ತಲ್ಲ ಈಗ, ಯಾವ್ದಿದು? ಸರ್ಕಾರಿ ಸಂಸ್ಥೆಗಳಿಗೆ ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್. 25,000 ಯುವಕರಿಗೆ ITI, GTTC, KGTTC, ITBC ಅಂತ ಸರ್ಕಾರಿ ಸಂಸ್ಥೆಗಳ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡುವ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಇದು. ಅರ್ಥ ಆಗ್ತಿದೆಯಲ್ಲ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಪರಿಪೂರ ನಾಡೆಗೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ವಿದ್ವಾಂಸರು ಫೆಲೋಶಿಪ್ ಅಥವಾ ಸ್ಟೈಫೆಂಡ್ ಆಗಿ ತಿಂಗಳಿಗೆ 10,000 ಪಡೆಯಬಹುದು. ಗರಿಷ್ಠ 3 ವರ್ಷಗಳವರೆಗೆ ಸ್ಟೈಫೆಂಡ್ ಅಥವಾ ಕೋರ್ಸ್ ಪೂರ್ಣಗೊಳಿಸುವಿಕೆ ಯಾವುದು ಮೊದಲಿನದು? ಯೋಜನೆಯ ಮುಖ್ಯವಾಗಿ ಪೂರ್ಣ ಸಮಯದ PhD ಮೇಲೆ ಕೇಂದ್ರೀಕೃತವಾಗಿರುತ್ತೆ. ವೀರಶೈವ ಲಿಂಗಾಯತ ಸಮುದಾಯದ ವಿದ್ವಾಂಸರುಗಳು ಇದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಯಾವ ಹೇಳಿಕೆಗಳು ಸರಿಯಾಗಿ ಹೇಳ್ತೀರಾ? ಪರಿಪೂರ್ಣಡೆಗೆ ಯಾವುದು? ಎಲ್ಲ ಆಪ್ಷನ್ಸ್ ಕರೆಕ್ಟ್ ಸರ್. ಇದು ವೀರಶೈವ ಲಿಂಗಾಯತರಿಗೆ ಇರ್ತಕ್ಕಂಥದ್ದು. PhD ಮಾಡೋರಿಗೆ ಗರಿಷ್ಠ 3 ವರ್ಷ, 2 ವರ್ಷ ಆರ್ 3 years 10,000 ಸ್ಟೈಫಂಡ್ ಪ್ರತಿ ತಿಂಗಳಿಗೆ ಕೊಡ್ತಾರೆ. 10,000 ಸ್ಟೈಫಂಡ್ ಕೊಡ್ತಾರೆ. ಓಕೆ, ಎಂತದಕ್ಕೆ? PhD ಸಮಾಜ ವಿಜ್ಞಾನ, ಭಾಷೆ ವಿಜ್ಞಾನ, ತಂತ್ರಜ್ಞಾನ, ಕೃಷಿ ವಿಜ್ಞಾನ, ವಾಣಿಜ್ಯ, ಇಂಥ ವೈದ್ಯಕೀಯ ಕೋರ್ಸ್ಗಳು, ಟೆಕ್ನಿಕಲ್ ಕೋರ್ಸ್ಗಳು. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಕುಟುಂಬದ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅವ್ರದ್ದು. ವೀರಶೈವ ಲಿಂಗಾಯತರ ಅಡಿಯಲ್ಲಿ ಬರ್ತಕ್ಕಂಥ ಸ್ಕೀಮು. ಓಕೆ, ಗೊತ್ತಿರ್ಲಿ ಇದು. ನೋಡಿ, ಈಗ ಏನು ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, 2 ಮೆಥಡ್ ಇದೆ. ನಾನು ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಒಂದು 140 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನೀವು ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿ ಬೈ ನೌಗೆ ಹೋಗಿ ಮೇಕ್ ಪೇಮೆಂಟ್ ಹೋಗಿ ನಿಮ್ಮ ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಇಮೇಲ್ ಐಡಿಗೆ ಮತ್ತೆ ಮೊಬೈಲ್ ನಂಬರ್ ಕೊಟ್ರೆ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಅಲ್ಲಿಂದ ನಿಮ್ಗೆ 2 ಇಮೇಲ್ ಬರುತ್ತೆ. ಒಂದು ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಈ ತರ ಆರ್ಡರ್ ID ಅಂತ ಬಂದಿರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಅಂತ ಬ್ಲೂ ಕಲರ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನೊಂದು ಮೆಥಡ್ ಏನಪ್ಪಾ ಅಂತಂದ್ರೆ, ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್. ತುಂಬಾ ಜನ ನಮ್ಮ ನಂಬರ್ಗೆ ಆಫೀಸ್ ನಂಬರ್ಗೆ ಮೆಸೇಜ್ ಮಾಡ್ತೀರಾ, ಇಮೇಲ್ ಮಾಡ್ತೀರಾ, ಗೊತ್ತಾಗ್ತಾ ಇಲ್ಲ, ಅಲ್ಲಿ ಲಿಂಕ್ ಬರ್ತಾ ಇಲ್ಲ. ಸೊ ಹಂಗಾಗಿ ಇನ್ನೊಂದು ಮೆಥಡ್ ಹೇಳ್ತೀನಿ. ಒಂದು, ನಮ್ಮ ಇಮೇಲ್ ಐಡಿಗೆ ಡೈರೆಕ್ಟ್ ಆಗಿ ಇಲ್ಲಿದೆ ನೋಡಿ, bankingforum1@gmail.com ಅಂತ. ಇಲ್ಲಿಗೆ ನೀವು ಇಮೇಲ್ ಮಾಡಿ, ನಾವು ಡೈರೆಕ್ಟ್ ಒಂದು ಎಲ್ಲಿಗೆ ಅಮೌಂಟ್ ಹಾಕ್ಬೇಕು ಅಂತ ಅವ್ರು ಕೊಡ್ತಾರೆ ನಮ್ಮ ಆಫೀಸಿಂದ, ಅಲ್ಲಿಗೆ ಮಾಡಿ ಡೈರೆಕ್ಟ್ ಆಗಿ ನಿಮ್ಗೆ PDF ಕಳ್ಸಿಕೊಡ್ತಾರೆ. ಅಥವಾ ನಮ್ಮ ಟೆಲಿಗ್ರಾಮ್ ನಂಬರು ಅಥವಾ ವಾಟ್ಸಪ್ ನಂಬರು 6360011755 ಗೆ ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮಾಡ್ಬೇಕು. ಬೇರೆ ಕಾಲ್ ಮಾಡಕ್ ಹೋಗ್ಬಿಡಿ. ಮಾಡಿದಾಗ ಅವರು ಅಲ್ಲಿ ರಿಪ್ಲೈ ಮಾಡ್ತಾರೆ. ರಿಪ್ಲೈ ಮಾಡಿ ನಿಮಗೆ ಏನು ಎಲ್ಲಿ ಮಾಡ್ಬೇಕು ಪೇಮೆಂಟ್ ಹೇಳಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಕಳ್ಸಿಕೊಡ್ತಾರೆ. ಇದರ ಈ ಮೆಥಡ್ ಆರು ಮಾಡಿ, ಅಥವಾ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಪೇ ಮಾಡಿ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ 2 ಮೆಥಡ್ ಇಂದ ಕೂಡ ಮಾಡಬಹುದು. ಅಂಡ್ ನನ್ ಮಾಡ್ಕೋಬೇಡಿ, ನಾನು ತಗೋಬೇಡಿ ಅಂತೀನಿ ಸರ್. ನನ್ PDF ನಿಮ್ಮ ಒಂದು ಪ್ರೆಷರ್ ಇಂದ ನಾವು PDF ಕೊಡೋದು. ಯಾಕಂದ್ರೆ ನಾವು ಎಲ್ಲ ವಿಡಿಯೋಸ್ಗಳು ಫ್ರೀ ಆಗಿ ನಿಮ್ಗೆ ಸಿಗುತ್ತೆ. ಫ್ರೀ ಆಗಿ ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಎಲ್ಲಾನು ಮಾಡಿರ್ತಕ್ಕಂಥದ್ದೇ ಬೈ ಲ್ಯಾಂಗ್ವೇಜ್. ಇದಿರೋದು 2 ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಕೂಡ ಇರ್ತಕ್ಕಂಥದ್ದು. ಓಕೆ, ಸೊ ಬೇಕಂದ್ರೆ ತಗೊಳ್ಳಿ, ಅಲ್ಲಿಂದ ನೀವು ನೋಡ್ಕೊಳ್ಳಿ. ನಾವು ಮುಂದೆ ಬರ್ತಕ್ಕಂಥ ಏನೋ MCQ ವಿಡಿಯೋ ಇದೆ, ಅದು ಕೂಡ ಅದರಲ್ಲಿ ಏನೋ MCQs ಗಳು PDF ಆಲ್ರೆಡಿ ಇದೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಲಿಂಕ್ಸ್ ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೊ ಮಚ್.